ನಮ್ಮ ಹಳ್ಳಿಗಳಲ್ಲಿ ಕುಟುಂಬಗಳಲ್ಲಿ ಆಸ್ತಿ ಪಾಲು ಅಥವಾ ಭಾಗ ಮಾಡುವಾಗ ಜಗಳಗಳು ಸಾಮಾನ್ಯ. ಕೆಲವೊಮ್ಮೆ ಹಿರಿಯರಿಗೆ ಗೌರವ ಕೊಡಬೇಕು ಅಂತಲೋ ಅಥವಾ ಇನ್ಯಾವುದೇ ಕಾರಣಕ್ಕೆ ಅಣ್ಣನಿಗೆ ಹೆಚ್ಚು ಪಾಲು, ತಮ್ಮನಿಗೆ ಕಡಿಮೆ ಪಾಲು ಕೊಡುವುದು ನಡೆಯುತ್ತಿರುತ್ತದೆ. ಆದರೆ ಆಸ್ತಿ ಹಂಚಿಕೆಯಲ್ಲಿ ಹೆಚ್ಚು ಕಡಿಮೆ ಮಾಡುವುದು ಕಾನೂನುಬದ್ಧವೇ? ತಮಗೆ ಅನ್ಯಾಯವಾಗಿದ್ದರೆ ಅದನ್ನು ಪ್ರಶ್ನೆ ಮಾಡುವುದೇ ಇದಕ್ಕೆ ಉತ್ತರ ಇಲ್ಲಿದೆ. ಪಿತ್ರಾರ್ಜಿತ ಆಸ್ತಿ ಆಗಿದ್ದರೆ ನಿಯಮವೇನು? ಭಾರತೀಯ ವಾರಸುದಾರಿಕೆ ಕಾಯ್ದೆಯ ಪ್ರಕಾರ ಆಸ್ತಿ ಅಜ್ಜ ಮುತ್ತಜ್ಜನ ಕಾಲದಿಂದ ಬಂದಿದ್ದರೆ, ಅಂದರೆ ಪಿತ್ರಾರ್ಜಿತ ಆಸ್ತಿ ಆಗಿದ್ದರೆ ಅದರಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಇರುತ್ತದೆ. ಅಣ್ಣನಿಗೊಂದು ನ್ಯಾಯ, ತಮ್ಮನಿಗೊಂದು ನ್ಯಾಯ ಇಲ್ಲ. ಒಂದು ವೇಳೆ ಅಣ್ಣನಿಗೆ 2 ಎಕರೆ ಕೊಟ್ಟರೆ ತಮ್ಮನಿಗೆ 1 ಎಕರೆ ಕೊಟ್ಟಿದ್ದರೆ ಅದು ಕಾನೂನಿನ ಪ್ರಕಾರ ತಪ್ಪು. ಯಾರಾದರೂ ಬಲವಂತವಾಗಿ ಅಥವಾ ಮೋಸದಿಂದ ಹೆಚ್ಚು ಆಸ್ತಿ ಬರೆಸಿಕೊಂಡಿದ್ದರೆ ನೀವು ನ್ಯಾಯಾಲಯದಲ್ಲಿ ಹೂಡುವ ಮೂಲಕ ಸಮಾನ ಪಾಲನ್ನು ಕೇಳಬಹುದು. ತಂದೆಯ ಸ್ವಯಾರ್ಜಿತ ಆಸ್ತಿ ಆಗಿದ್ದರೆ ಇಲ್ಲಿ ಕಥೆ ಸ್ವಲ್ಪ ಬದಲಾಗುತ್ತದೆ. ತಂದೆ ಸ್ವಂತ ಕಷ್ಟದಿಂದ ಸಂಪಾದಿಸಿದ ಆಸ್ತಿ ಇದ್ದಾಗಿದ್ದರೆ ಅದನ್ನು ಯಾರಿಗೆ ಕೊಡಬೇಕು ಎಂಬುದು ತಂದೆಯ ಇಷ್ಟ. ತಂದೆ ಇಷ್ಟಪಟ್ಟು ಅಣ್ಣನಿಗೆ ಹೆಚ್ಚು ಆಸ್ತಿ ಬರೆದಿದ್ದರೆ ವೃತ್ತಪತ್ರದ ಮೂಲಕ ತಮ್ಮನಿಗೆ ಅದನ್ನು ಪ್ರಶ್ನಿಸುವ ಹಕ್ಕು ಸಾಮಾನ್ಯವಾಗಿ ಇರುವುದಿಲ್ಲ. ಆದರೆ ತಂದೆ ತೀರಿ ಹೋದ ನಂತರ ಯಾವುದೇ ವಿಲ್ ಬರೆಯದೇ ಇದ್ದರೆ ಆಗ ಅಣ್ಣ ತಮ್ಮ ಇಬ್ಬರಿಗೆ ಸಮಪಾಲೇ ಸಿಗಬೇಕು. ಈಗಾಗಲೇ ಸಹಿ ಹಾಕಿಯಾಗಿದ್ದರೆ ಏನು ಮಾಡುವುದು? ಇದು ಬಹಳ ಮುಖ್ಯವಾದ ಪಾಯಿಂಟ್. ಆಸ್ತಿ ಭಾಗ ಮಾಡುವಾಗ ಪಾಲು ಪಟ್ಟಿ ತಯಾರಿಸಿ ಅದಕ್ಕೆ ನೀವಿಬ್ಬರ ಒಪ್ಪಿ ಸಹಿ ಹಾಕಿದ್ದರೆ ಮತ್ತು ಅದು ನೋಂದಣಿ ಆಗಿದ್ದರೆ ಅದನ್ನು ಪ್ರಶ್ನಿಸುವುದು ಸ್ವಲ್ಪ ಕಷ್ಟ. ಆದರೆ ಕೆಳಗಿನ ಸಂದರ್ಭಗಳಲ್ಲಿ ನೀವು ಕೋರ್ಟ್ ಮೆಟ್ಟಿಲೇರಬಹುದು. ನಿಮಗೆ ಆಸ್ತಿಯ ಬಗ್ಗೆ ತಪ್ಪು ಮಾಹಿತಿ ನೀಡಿ ಸಹಿ ಹಾಕಿಸಿಕೊಂಡಿದ್ದರೆ, ನಿಮಗೆ ಬೆದರಿಸಿ ಸಹಿ ಹಾಕಿಸಿಕೊಂಡಿದ್ದರೆ, ಆಸ್ತಿಯ ಕೆಲವು ಭಾಗವನ್ನು ಮುಚ್ಚಿಟ್ಟು ಪಾಲು ಮಾಡಿದ್ದರೆ ಗಮನಿಸಿ. ಒಮ್ಮೆ ನೋಂದಣಿಯಾದ ಪಾಲನ್ನು ರದ್ದು ಮಾಡುವುದು ಸುಲಭವಲ್ಲ. ಅದಕ್ಕೆ ಬದಲಾವಣೆ ಆಸ್ತಿ ಸಾಕ್ಷಿ ಬೇಕಾಗುತ್ತದೆ. ರೀ ಓಪನ್ ಮಾಡಲು ಸಾಧ್ಯವೇ? ಖಂಡಿತ ಸಾಧ್ಯವಿದೆ. ಹಳೆಯ ಆಸ್ತಿಯ ಹಂಚಿಕೆಯಲ್ಲಿ ನ್ಯಾಯವಾಗಿ ಎಂದು ನಿಮಗೆ ಅನ್ನಿಸಿದರೆ ಅಥವಾ ಪಾಲು ಮಾಡುವಾಗ ಮೈನರ್ ಆಗಿದ್ದರೆ, ಮಗುವಿನ ಅನ್ಯಾಯವಾಗಿದ್ದರೆ ಆಸ್ತಿ ಹಂಚಿಕೆಯನ್ನು ಮತ್ತೆ ಪ್ರಶ್ನಿಸಿ ರೀ ಓಪನ್ ಮಾಡಲು ಕಾನೂನಿನ ಅವಕಾಶವಿದೆ. ಕೊನೆಯ ಮಾತು. ಆಸ್ತಿ ಮುಖ್ಯ ನಿಜ, ಆದರೆ ಸಂಬಂಧಗಳು ಮುಖ್ಯ. ಆದಷ್ಟು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿ. ಆದರೆ ಅನ್ಯಾಯವಾಗಿದ್ದರೆ ಸುಮ್ಮನೆ ಕೂರಬೇಡಿ. ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ನಿಮ್ಮ ಪಾಲನ್ನು ನೀವು ಪಡೆಯಬಹುದು. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.